ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಮೇ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ತುಲಾ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕಮಿಟ್ ಆಗಿದ್ದರೆ ಅವರು ನಿಮ್ಮದೇ ರಾಶಿ ತುಲಾ, ಮೀನ, ಮಕರ, ವೃಶ್ಚಿಕ ರಾಶಿ ಅಥವಾ ಮೇಷ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ನನಗೆ ಕಾರ್ಡ್ಸಲ್ಲಿ ಕನ್ಯಾ ರಾಶಿ ಕೂಡ ಶೋ ಆಗಿದೆ ಹೊಸದಾಗಿ. ಇನ್ನು ನೀವು ಸಿಂಗಲ್ ಇದ್ದರೆ ಖಂಡಿತವಾಗ್ಲೂ ಯಾವುದೇ ರಾಶಿಯವ್ರು ಕೂಡ ಫ್ಯೂಚರಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗ್ಬೋದು. ಕೆಲವೊಮ್ಮೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಇನ್ನು ತುಲಾ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿದೆ. ಸೊ ಖಂಡಿತವಾಗ್ಲೂ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಓಲ್ಡ್ ಪರ್ಸನ್ ಔಟ್ ಆಗ್ತಾರೆ, ನ್ಯೂ ಪರ್ಸನ್ ಬ್ಯಾಕ್ ಆಗ್ತಾರೆ. ಮೇ ಬಿ ಕೆಲವರಿಗೆ ಬ್ರೇಕಪ್ ಆಗಿದ್ದರೆ ಹಳೆ ವ್ಯಕ್ತಿನೇ ಮತ್ತೆ ರೀಕನೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ. ಖಂಡಿತವಾಗ್ಲೂ ನಾನು ಮೆಸೇಜ್ ಅಂತ ಕೊಡೋದಾದರೆ, ಮೇ ಬಿ ನಿಮ್ಮದು ಬ್ರೇಕಪ್ ಆಗಿದ್ದರೆ, ಸೊ ಖಂಡಿತವಾಗ್ಲೂ ನಿಮಗೆ ಕ್ರಶ್ ಆಗಿದ್ದರೆ ತುಂಬ ಅವ್ರನ್ನ ಫಾಲೋ ಮಾಡಬೇಡಿ, ಅವ್ರನ್ನ ವಾಚ್ ಮಾಡಬೇಡಿ. ಸೊ ಏನೋ ಮೇ ಬಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಆ ಥರ ಒಂದು ಸೆನ್ಸ್ ಫೀಲಿಂಗ್ ಇದೆ ಕಾರ್ಡ್ ಹೇಳೋ ಥರ. ಮೇ ಬಿ ಯಾರೋ ಒಬ್ಬ ಪರ್ಸನ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅದರ್ ಪರ್ಸನ್ ಅಥವಾ ತುಲಾ ರಾಶಿಯವ್ರು ನೀವು ಇಂಡೈರೆಕ್ಟ್ಲಿ ಕಮ್ಯುನಿಕೇಷನ್ನ ಮಾಡ್ಬೋದು. ಮೇ ಬಿ ತುಂಬ ಬಿಲ್ಸ್ನ ಪೇ ಮಾಡೋವಂಥ ಚಾನ್ಸಸ್ ಇದೆ. ಯಾರಾದರೂ ನಿಮ್ಮ ಕಾಫಿಗೋ ಡಿನ್ನರ್ಗೋ ಇನ್ವೈಟ್ ಮಾಡ್ಬೋದು, ನೀವು ಅವ್ರನ್ನ ಮಾಡ್ಬೋದು. ಖಂಡಿತವಾಗ್ಲೂ ಯಾರಿಗೂ ನಿಮ್ಮ ಮೇಲೆ ಲವ್ ಆಗಿದೆ, ನಿಮಗೆ ಯಾರ ಮೇಲಾದರೂ ಲವ್ ಆಗಿದೆ. ತುಂಬ ಎನರ್ಜಿ ಇದೆ, ಫ್ಯಾಷನೇಟ್ ಎನರ್ಜಿ ಇದೆ. ಫಸ್ಟ್ ಲವ್ ಇರ್ಬೋದು ಕೆಲವರಿಗೆ ಅಂತ ಅನಿಸುತ್ತೆ, ಕೆಲವರಿಗೆ ಸೆಕೆಂಡ್ ಥರ್ಡ್ ಕೂಡ ಇರ್ಬೋದು. ಸೆಕೆಂಡ್ ಕಾರ್ಡ್ ನನಗೆ 5 ಆಫ್ ಕಪ್ಸ್ ಬಂದಿದೆ. ನಾನು ಹೇಳಿದೆ ಯಾರಿಗಾದ್ರೂ ಡೇಟಿಗೆ ಡಿನ್ನರ್ಗೆ ಕರಿಬೋದು ಅಂತ. ಎಂಜಾಯ್ ಮಾಡ್ತಿದ್ದೀರಾ, ಸೆಲೆಬ್ರೇಷನ್ ಇದೆ, ರಿಯೂನಿಯನ್ ಇದೆ ಅಂತ ಅನಿಸುತ್ತೆ. ಮೇ ಬಿ ತುಂಬ ಹಳೆಯ ನೆನಪುಗಳು ನೆನಪಾಗ್ತಾ ಇವೆ, ಯಾರಿಗೋ ಓಲ್ಡ್ ಮೆಮೊರಿ ಅಂತ ಅನಿಸುತ್ತೆ ನನಗೆ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ತುಲಾ ರಾಶಿಯವರು ನಿಮಗೆ ನೆನಪಾಗಿರ್ತಿದೆ ಅಥವಾ ಅದರ್ ಪರ್ಸನ್, ನೀವು ಕನೆಕ್ಟೆಡ್ ಆಗಿರೋ ಪರ್ಸನ್. ಕೆಲವರಿಗೆ ಬ್ರೇಕಪ್ ಆದಮೇಲೆ ನೀವು ಅವ್ರಿಗೆ ನೆನಪಾಗ್ತಾ ಇರ್ಬೋದು, ನಿಮಗೆ ಅವ್ರು ನೆನಪಾಗ್ತಿರ್ಬೋದು ತುಂಬ ಅಂತ ಅನಿಸುತ್ತೆ. ಆ ಥರ ಒಂದು ಸಿಚುವೇಷನಲ್ಲಿ ನೀವು ಹೋಗಿರ್ಬೋದು. ಸೊ ಥರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಯಾರೋ ನಿಮಗೆ ಅಪ್ರೋಚ್ ಮಾಡೋವಂಥ ಚಾನ್ಸಸ್ ಅಂತೂ ಖಂಡಿತ ಇದೆ. ಯಾರೋ ಪರ್ಸನ್ ನಿಮಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಲಾ ರಾಶಿಯವ್ರಿಗೆ ಅದರ್ ಪರ್ಸನ್ ಯಾರಾದರೂ, ಕೆಲವರಿಗೆ ಮಾತ್ರ ಮೇ ಬಿ ನೀವು ಯಾರಿಗಾದ್ರೂ ಅಪ್ರೋಚ್ ಮಾಡೋ ಚಾನ್ಸಸ್ ಕೂಡ ಇದೆ. ಮೇ ಬಿ ತುಂಬ ಲಾಂಗ್ ಟೈಮಿಂದ ಆ ವ್ಯಕ್ತಿ ನಿಮ್ಗೆ ಗೊತ್ತು, ತುಂಬ ವರ್ಷಗಳಿಂದ ಅವ್ರು ನೋಡ್ತಾ ಇದ್ದೀರಾ, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಅವ್ರ ಮನೆಯಲ್ಲಿದೆ, ಅವ್ರು ಎಲ್ಲಿರ್ತಾರೆ, ಏನು ಮಾಡ್ತಾರೆ ಅಂತ. ತುಲಾ ರಾಶಿಯವ್ರು ನೀವು ಅಥವಾ ನಿಮ್ಮ ಬಗ್ಗೆ ಅದರ್ ಪರ್ಸನ್ ಯಾರಾದರೂ. ಸೊ ಮೇ ಬಿ ನೀವು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ತುಂಬ ಒಳ್ಳೆ ವ್ಯಕ್ತಿ ಅಂತ. ಫೋರ್ತ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ. ಮೇ ಬಿ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ನಾನು ಹೇಳೋದೇನೆಂದರೆ, ಸೊ ನಿಮಗೆ ತುಂಬ ಕೇರ್ ಇದೆ ರಿಲೇಷನ್ಶಿಪ್ ಬಗ್ಗೆ, ನೀವು ಅವ್ರನ್ನ ಕಳ್ಕೊಂಡು ಬಿಡ್ತೀರಾ ಅಂತ. ಸೊ ಅದರ್ ಪರ್ಸನ್ಗೆ ಆ ಥರ ಯಾವುದೇ ಫೀಲಿಂಗ್ಸ್ ಇಲ್ಲ, ಇಂಟ್ರೆಸ್ಟ್ ತುಂಬ ಕಮ್ಮಿ ಆಗಿದೆ. ಸೊ ಇದ್ದರೆ ಇರಲಿ, ಹೋದರೆ ಹೋಗಿಬಿಡಲಿ ಅನ್ನೋ ಫೀಲಿಂಗ್ಸ್ ಇದೆ. ಮೇ ಬಿ ನಿಮಗಿದು ಇರ್ಬೋದು ತುಲಾ ರಾಶಿಯವ್ರಿಗೆ, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಇರ್ಬೋದು. ಡೀಪ್ ಕನೆಕ್ಷನ್ ಇದೆ, ಆದರೂ ಕೂಡ ನಿಮಗೆ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಇದು ವರ್ಕೌಟ್ ಆಗಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ ತುಲಾ ರಾಶಿಯವ್ರಿಗೆ. ಮೇ ಬಿ ಅದರ್ ಪರ್ಸನ್ಗೆ ಅನಿಸ್ಬೋದು ಮೇ ಮಂತಲ್ಲಿ. ಸೊ ನಾನು ಹೇಳ್ತಾ ಇಲ್ಲ, ಕಾರ್ಡ್ ಕೂಡ ಅದೇ ಥರ ಹೇಳ್ತಾ ಇದೆ. ಸೊ ಸ್ವಲ್ಪ ಮೆಟೀರಿಯಲ್ ವರ್ಡ್ ಕಡೆ ಅಟ್ರ್ಯಾಕ್ಟ್ ಆಗಿದ್ದಾರೆ, ದುಡ್ಡಿಗೆ, ಮನಿಗೆ, ಫೇಮ್ಗೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಏನೂ ಇಲ್ಲ, ಹಣ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಬಂದಿದೆ ತುಲಾ ರಾಶಿಯವ್ರಿಗೆ, ನಿಮಗೋ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೆ. ಫಿಫ್ತ್ ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಖಂಡಿತವಾಗ್ಲೂ ನಿಮಗೆ ಲವ್ವಲ್ಲಿರೋರಿಗೆ, ರಿಲೇಷನ್ಶಿಪ್ಪಲ್ಲಿರೋರಿಗೆ ನಾನು ಹೇಳೋದು, ನಿಮಗೋಸ್ಕರ ಯಾರೋ ಅವ್ರ ಮನೆ, ಅವ್ರ ಫ್ಯಾಮ್ಲಿನ ಎಲ್ಲನೂ ಬಿಟ್ಟು ನಿಮಗೋಸ್ಕರ ಬಂದಿದ್ದಾರೆ. ಕೆಲವರು ಮುಂದೆ ಕೂಡ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಮೇ ಬಿ ತುಲಾ ರಾಶಿಯವರು ನೀವು ತುಂಬ ಜನ ನಿಮ್ಮ ಫ್ರೆಂಡ್ಸ್ನ ಬಿಟ್ಟಿದ್ದೀರಾ, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಬಿಟ್ಟಿದ್ದೀರಾ. ಮೇ ಬಿ ಒಬ್ಬ ಸಿಂಗಲ್ ಪರ್ಸನ್ಗೋಸ್ಕರ ಕೆಲವರು ಮನೆ ಮಠ ಬಿಟ್ಬಿಟ್ಟು ಹೋಗಿರೋ ಚಾನ್ಸಸ್ ಕೂಡ ಇದೆ. ಮ್ಯಾರಿಡ್ ಆಗಿರ್ಬೋದು ಕೆಲವರು, ಈಗ ರಿಗ್ರೆಟ್ ಕೂಡ ಮಾಡ್ಕೊಳ್ತಾ ಇರ್ಬೋದು. ಸೊ ಫ್ಯಾಮ್ಲಿ ಬಗ್ಗೆ, ಫ್ಯಾಮ್ಲಿನ ಮಿಸ್ ಮಾಡ್ಕೊಳ್ತಾ ಇರ್ಬೋದು, ಓಲ್ಡ್ ಮೆಮೊರಿನ ಮಿಸ್ ಮಾಡ್ಕೊಳ್ತಾ ಇರ್ಬೋದು. ಸೊ 6 ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಮೆಜಿಷಿಯನ್ ಕಾರ್ಡ್ ಬಂದರೆ ತುಂಬ ಬ್ಯುಸಿಯಾಗಿರೋ ಮಂತು ಮೇ ಮಂತು. ನಾನು ಎಲ್ರಿಗೂ ಹೇಳಿದ್ದೀನಿ, ಇದು ತುಂಬ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಡಾಕ್ಟರ್ಸ್ ಇದ್ದಾರೆ, ನರ್ಸ್ ಇದ್ದಾರೆ, ಮೇ ಬಿ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋರು ತುಲಾ ರಾಶಿಯವರು, ಮೇ ಬಿ ರಿಸೆಪ್ಷನಿಸ್ಟ್ ಕೂಡ ಇರ್ಬೋದು ತುಲಾ ರಾಶಿಯವರು. ಸೊ ಸೆಕೆಂಡ್ಲಿ ಅದರ್ ಪರ್ಸನ್ ಕೂಡ ಇದಾಗಿರ್ಬೋದು.
ಮೇ ಬಿ ಅವ್ರ ಶಿಫ್ಟ್ ಬರಲಿ ಅಂತ ಕಾಯ್ತಾ ಇದ್ದಾರೆ. ಅವ್ರ ಟರ್ನ್ ಬಂದಾಗ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಅಂತ ತುಲಾ ರಾಶಿಯವ್ರು ನೀವು ಅಂದ್ಕೊಂಡಿದ್ದೀರೋ, ಮೇ ಬಿ ಅದರ್ ಪರ್ಸನ್ನು. 7th ನನಗೆ 2 ಆಫ್ ಸೋರ್ಟ್ಸ್ ಬಂದಿದೆ. ತುಂಬ ಜಗಳ ಇದೆ ಕೆಲವ್ರ ನಡುವೆ, ತುಂಬ ಆರ್ಗ್ಯೂ ಇದೆ, ನೆವರ್ ಎಂಡಿಂಗ್ ಆರ್ಗ್ಯೂ ಅಂತೀವಿ. ಸೊ ಅಲ್ಲಿ ಈಗೋ ಪ್ರಾಬ್ಲಮ್ ಇದ್ದರೆ, ಸೊ ತುಂಬ ಕ್ವಶನ್ಸ್ ಇವೆ ನಿಮ್ಮ ಮಧ್ಯೆ, ಡೌಟ್ಸ್ ಇದೆ ಕೆಲವ್ರಿಗೆ. ತುಲಾ ರಾಶಿಯವ್ರಿಗೆ ನಿಮಗೆ ಅದರ್ ಪರ್ಸನ್ ಮೇಲಿದೆಯೋ, ಅದರ್ ಪರ್ಸನ್ಗೆ ನಿಮ್ಮ ಮೇಲೆ ಡೌಟ್ಸ್ ಇದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಸೊ ಏನೋ ಒಂದು ಆ ಥರ ಡೌಟ್ಸ್ ಇದೆ ಮೇ ಮಂತಲ್ಲಿ. ಸೊ ನನ್ನ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್